भवति चन्द्रमा वा अपां पुष्पान् प्रजावान् पशुमान् भवति या एवं वेद योपामायतनं वेद आयतनवान् भवति ಹಾಸಿಗೆಗಳ ಸಾಮರ್ಥ್ಯ ಇರ್ತಕ್ಕಂಥ ಆಸ್ಪತ್ರೆಯನ್ನು ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ರಾಮಸ್ವಾಮಿ ಅವರು ಇದನ್ನು ಅಭಿವೃದ್ಧಿಯನ್ನು ಪಡಿಸಿದ್ದಾರೆ. ಇದು ಬಹುಶಃ ನಮ್ಮ ನೆಲಮಂಗಲ ನಗರ ಪ್ರದೇಶ, ಗ್ರಾಮೀಣ ಪ್ರದೇಶ ಎರಡೂ ಪ್ರದೇಶಗಳ ಜನಸಾಮಾನ್ಯರಿಗೆ ಭಾಳಷ್ಟು ಉಪಯೋಗ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅವ್ರಿಗೆ ಮತ್ತು ಅವ್ರ ಕುಟುಂಬ ವರ್ಗದವರಿಗೆ ಇದರ ಮೂಲಕ ನಾನು ಶುಭಕಾಮನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಇದು ಅತ್ಯಂತ ಯಶಸ್ವಿಯಾಗಲಿ, ಜನಸಾಮಾನ್ಯರಿಗೆ ಒಳ್ಳೆಯ ಗುಣಮಟ್ಟದ ಆರೋಗ್ಯ ಸೇವೆ ಈ ಆಸ್ಪತ್ರೆಯ ಮೂಲಕ ಸಿಕ್ಕುವಂತಾಗಲಿ ಮತ್ತು ಎಲ್ಲರ ಅಪೇಕ್ಷೆಯಂತೆ ದರದಲ್ಲಿ ಕೂಡ ಜನರಿಗೆ ಕೈಗೆಟುಕುವಂತಹ ದರದಲ್ಲಿ ಸೇವೆ ಸಿಕ್ಕಲಿ. ಅದೇ ರೀತಿ ಅವ್ರಿಗೂ ಕೂಡ ನಷ್ಟ ಆಗದಂತೆ ಈ ಸಂಸ್ಥೆ ಅಭಿವೃದ್ಧಿ ಆಗಲಿ ಅಂತೇಳಿ ಮತ್ತೊಮ್ಮೆ ಅವರಿಗೆ ಅಭಿನಂದಿಸ್ತೇನೆ. ನನ್ನ ಜೊತೆಯಲ್ಲಿ ಬಂದಂಥ ಎಲ್ಲ ಮುಖಂಡರುಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. ಸರ್, ಧರ್ಮಸ್ಥಳದ ಬಗ್ಗೆ ರ್ಯಾಲಿ ಹೋಗಿದ್ರು ಬಿಜೆಪಿ ಅವರು, ಏನು ಹೇಳ್ತೀರಿ? ಸರ್ ಹೇಳಿ, ಆಸ್ಪತ್ರೆ ಬಗ್ಗೆ ಒಂದೆರಡು ಪದ. PCNR ಏನು ಹೊಸ ಆಸ್ಪತ್ರೆನ ಇವತ್ತು ಶುರು ಮಾಡಿದ್ದಾರೆ. ಮುಖ್ಯವಾಗಿ ನಾನೊಬ್ಬ ವೈದ್ಯನಾಗಿ ಸರ್ಕಾರದ ಜವಾಬ್ದಾರಿ ಹೊರೆನ ತೆಗೆದುಕೋಬೇಕಾದಂಥ ಸಂದರ್ಭದಲ್ಲಿ ಭಾರತ ದೇಶಕ್ಕೆ ಈ ಥರ
ಪ್ರೈವೇಟ್ ಹಾಸ್ಪಿಟಲ್ಸ್ ಬರೋಂಥದ್ದು ಉತ್ತಮ ಅಂತ ನಾನು ಭಾವಿಸ್ತೇನೆ. ಏಕೆಂದರೆ ಎಲ್ಲನೂ ಜವಾಬ್ದಾರಿನ ಸರ್ಕಾರದವ್ರು ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ವಿಶೇಷವಾಗಿ ನೆಲಮಂಗಲದಲ್ಲಿ ಉನ್ನತವಾದಂಥ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಬರ್ತಾ ಇರೋಂಥದ್ದು ಭಾಳ ಸಂತೋಷ ತಂದಿದೆ. ನಾನು ಅದನ್ನೇ ಹೇಳಿ ಬಂದೆ. ಈಗ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಬೇಕಾಗಿರೋಂಥದ್ದು ICU ಮತ್ತು ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟು, ಅದು ಹೆಚ್ಚಿನ ಗುಡ್ ಹ್ಯಾಂಡ್ಸ್ ಬೇಕಾಗಿದೆ. ಸೊ ಹಾಗಾಗಿ ಬೆಂಗಳೂರಿಂದ ಇನ್ನು ನಮ್ಮ ಕುಣಿಗಲ್ ತಾಲೂಕೇ ಆಗಲಿ, ನೆಲಮಂಗಲದಾಗಲಿ, ಗ್ರಾಮಾಂತರ ಪ್ರದೇಶಕ್ಕೆ ಕಾರ್ಡಿಯಾಲಜಿ ಭಾಳ ಅತ್ಯವಶ್ಯಕವಾದಂಥ ಸಂದರ್ಭದಲ್ಲಿ ನಮಗೆ ಕಾರ್ಡಿಯಾಲಜಿಸ್ಟ್ಗಳು ಕಡಿಮೆ ಇದ್ದಾರೆ. ಸೊ ಆ ರೀತಿ ಆ ದಿಕ್ಕಿನಲ್ಲಿ ಬೇಕಾಗಿರೋಂಥದ್ದನ್ನು ಹೆಚ್ಚಿನ ಪೋಸ್ಟ್ ಗ್ರ್ಯಾಜುಯೇಷನ್ ಬೇಕು ಅಂತ ಮೊನ್ನೆನೂ ನಮ್ಮ ಸರ್ಕಾರಕ್ಕೆ ಕೇಳ್ಕೊತಿದ್ದೆ. ಸೊ ಇವತ್ತೇನು ಭಾಳ ಸಂತೋಷ ಆಯಿತು. ಇಷ್ಟು ದೊಡ್ಡ ಆಸ್ಪತ್ರೆ ಇವತ್ತು ಈ ಭಾಗದಲ್ಲಿ ಬರ್ತಾ ಇರೋಂಥದ್ದು ಏನು ವಿಶೇಷವಾಗಿ ರಾಮಕೃಷ್ಣ ಅವರಿಗೆ ಮತ್ತು ಅವ್ರ ಸಂಘಟಕರಿಗೆ, ರಾಮಸ್ವಾಮಿ ಅವರು ಮತ್ತು ನರಸಿಂಹಮೂರ್ತಿಯವರು ಮತ್ತು ಡಾಕ್ಟ್ರು ವಿನಯ್ ಅವರೆಲ್ಲ ಸೇರಿ ಮಾಡ್ತಿರೋದಂಥ ಸಂತೋಷದ ವಿಚಾರ. ಅದ್ರ ಜೊತೆಗೆ ಈಗ ನರ್ಸಿಂಗ್ ಸ್ಟಾಫ್ಸ್ಗಳ ಕೊರತೆ ಜಾಸ್ತಿ ಇದೆ. ಸೊ ಅದ್ರ ಜೊತೆ ಇವತ್ತು ನರ್ಸಿಂಗ್ ಕಾಲೇಜಿನೂ ಶುರು ಮಾಡಿರೋಂಥದ್ದು ಒಂದು ಕಡೆ ಆದರೆ, ಪ್ಯಾರಾಮೆಡಿಕಲ್ ಕೋರ್ಸಸ್ ಶುರು ಮಾಡೋಕ್ಕೆ ಹೇಳ್ತಾ ಇದ್ದೀನಿ. ಗುಡ್ ಥಿಂಗ್. ಅಟ್ಲೀಸ್ಟ್ ನಮ್ಮಲ್ಲಿ ಇಂಥ ಆಸ್ಪತ್ರೆಗಳು ಬರ್ತಾ ಇರೋಂಥದ್ದು ಭಾಳಷ್ಟು ಒಳ್ಳೆಯ ಸಂದೇಶವನ್ನು ಇವರು ನಮ್ಮ ಡಾಕ್ಟರ್ ವಿನಯ್ ಮತ್ತು ರಾಮಕೃಷ್ಣ ಅವರೆಲ್ಲ ರಾಮಸ್ವಾಮಿ ಅವರು ಕೊಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.